ನಡೆಯಿತು. ಇನ್ನು ಯಾವ ದಿನ ಯಾವ ಕೈ ನಾಯಕರ ಮೀಟಿಂಗ್? ಆಗಸ್ಟ್ 20 ಬೆಂಗಳೂರಿನಲ್ಲಿ ಡಿಕೆಶಿ ಭೇಟಿಯಾಗಿ ಸತೀಶ್ ಚರ್ಚೆ. ಆಗಸ್ಟ್ 30 ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಮೊದಲ ಭೇಟಿ. ಸೆಪ್ಟೆಂಬರ್ 2 ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಎರಡನೇ ಭೇಟಿ. ಸೆಪ್ಟೆಂಬರ್ 3 ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮತ್ತು ಚರ್ಚೆ. ಸೆಪ್ಟೆಂಬರ್ 7 ಎಂಬಿ ಪಾಟೀಲ್ ನಿವಾಸದಲ್ಲಿ ಪರಂ ಭೇಟಿ ಬ್ರೇಕ್ಫಾಸ್ಟ್. ಸೆಪ್ಟೆಂಬರ್ 30 ಪರಮೇಶ್ವರ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ. ಅಕ್ಟೋಬರ್ 3 ಪರಮೇಶ್ವರ್ ಜಾರಕಿಹೊಳಿ ಎಸ್ ಸಿ ಮಹದೇವಪ್ಪ ಸಭೆ. ಅಕ್ಟೋಬರ್ 4 ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡಿದ ಜಾರಕಿಹೊಳಿ. ಅಕ್ಟೋಬರ್ 6 ತುಮಕೂರಿನಲ್ಲಿ ಪರಮೇಶ್ವರ್ ಜಾರಕಿಹೊಳಿ ಭೇಟಿ. ಅಕ್ಟೋಬರ್ 6 ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿಯಾಗಿ ಡಿಕೆಶಿ ಚರ್ಚೆ. ಇನ್ನು ಯಾವ ದಿನ ಯಾವ ಕೈ ನಾಯಕರು ಮೀಟಿಂಗ್ ಅನ್ನೋದು ಈಗ ಫ್ರೀಡಮ್ ಟಿವಿಯಲ್ಲಿ ಹೇಳ್ತಾ ಇದ್ದೀವಿ. ಆಗಸ್ಟ್ 20 ಬೆಂಗಳೂರಿನಲ್ಲಿ ಡಿಕೆಶಿ ಭೇಟಿಯಾಗಿ ಸತೀಶ್ ಚರ್ಚೆ ನಡೆಸಿದರು. ಇನ್ನು ಆಗಸ್ಟ್ 20 ಬೆಂಗಳೂರಿನಲ್ಲಿ ಡಿಕೆಶಿ ಭೇಟಿಯಾಗಿ ಸತೀಶ್ ಚರ್ಚೆ. ಆಗಸ್ಟ್ 30 ಸಚಿವ ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಭೇಟಿ. ಬಳಿಕ ಸೆಪ್ಟೆಂಬರ್ 2 ಸತೀಶ್ ಪರಂ ಮತ್ತೆ ಭೇಟಿ. ಸೆಪ್ಟೆಂಬರ್ 3 ಕೂಡ ಸತೀಶ್ ಜಾರಕಿಹೊಳಿ ಭೇಟಿ. ಸೆಪ್ಟೆಂಬರ್ 7 ಎಂಬಿ ಪಾಟೀಲ್ ನಿವಾಸದಲ್ಲಿ ಪರಂ ಬ್ರೇಕ್ಫಾಸ್ಟ್. ಸೆಪ್ಟೆಂಬರ್ 30 ಪರಮೇಶ್ವರ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ. ಅಕ್ಟೋಬರ್ 3 ಪರಮೇಶ್ವರ್ ಜಾರಕಿಹೊಳಿ ಎಸ್ ಸಿ ಮಹದೇವಪ್ಪ ಸಭೆ. ಅಕ್ಟೋಬರ್ 4 ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡಿದ ಸತೀಶ್. ಬಳಿಕ ತುಮಕೂರಿನಲ್ಲಿ ಪರಮೇಶ್ವರ್ ಭೇಟಿ. ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿಯಾಗಿ ಡಿಕೆಶಿ ಚರ್ಚೆ. ಸೊ ಒಟ್ಟಿನಲ್ಲಿ ಕೈ ನಾಯಕರು ಯಾವ್ಯಾವ ದಿನ ಯಾರ್ಯಾರ ಜೊತೆ ಮೀಟಿಂಗ್ ಮಾಡಿದ್ರು ಅಂತ ನೋಡೋದಾದರೆ ಪಿನ್ ಟು ಪಿನ್ ಡೀಟೇಲ್ಸನ್ನು ನಾವು ತಮಗೆ ಕೊಡ್ತಾ ಹೋಗೋದಾದರೆ ಆಗಸ್ಟ್ 20 ಬೆಂಗಳೂರಿನಲ್ಲಿ ಡಿಕೆಶಿಯನ್ನು ಭೇಟಿಯಾಗಿ ಸತೀಶ್ ಚರ್ಚೆ ಮಾಡಿದರು. ಆಗಸ್ಟ್ 30 ಸಚಿವ ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಮೊದಲ ಬಾರಿ ಭೇಟಿ ಕೊಟ್ಟಿದ್ದರು. ಇನ್ನು ಸೆಪ್ಟೆಂಬರ್ 2 ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಭೇಟಿ. ಈಗ ನೀವು ಫ್ರೀಡಮ್ ಟಿವಿಯ ಪರದೆ ಮೇಲೆ ಗಮನಿಸ್ತಾ ಇರ್ಬೋದು. ಆಗಸ್ಟ್ 20 ಬೆಂಗಳೂರಿನಲ್ಲಿ ಭೇಟಿ. ಆಗಸ್ಟ್ 30 ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಮೊದಲ ಭೇಟಿ. ಸೆಪ್ಟೆಂಬರ್ 2 ಸತೀಶ್ ನಿವಾಸಕ್ಕೆ ಪರಮೇಶ್ವರ್ ಎರಡನೇ ಬಾರಿ ಭೇಟಿ. ಸೆಪ್ಟೆಂಬರ್ 3 ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆ ಮಾಡಿದರು. ಸೆಪ್ಟೆಂಬರ್ 7 ಎಂಬಿ ಪಾಟೀಲ್ ನಿವಾಸದಲ್ಲಿ ಪರಂ ಭೇಟಿ ಮತ್ತು ಬ್ರೇಕ್ಫಾಸ್ಟ್. ಅದಾದಮೇಲೆ ಸೆಪ್ಟೆಂಬರ್ 30 ಪರಮೇಶ್ವರ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ. ಅಕ್ಟೋಬರ್ 3 ಪರಮೇಶ್ವರ್ ಜಾರಕಿಹೊಳಿ ಎಸ್ ಸಿ ಮಹದೇವಪ್ಪ ಭೇಟಿ. ಅಕ್ಟೋಬರ್ 4 ದೆಹಲಿಯಲ್ಲಿ ಖರ್ಗೆಯನ್ನು ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ. ಅಕ್ಟೋಬರ್ 6 ತುಮಕೂರಿನಲ್ಲಿ ಪರಮೇಶ್ವರ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ. ಅದೇ ಅಕ್ಟೋಬರ್ 6 ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿಯಾಗಿ DCM ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಅಂದರೆ ಇಂತಹ ಒಂದು ಮೂಡ ಪಾಲಿಟಿಕ್ಸ್ ಟೈಮಲ್ಲೇ ಈ ಹಿಂದೆ ಅನೇಕ ಬಾರಿ ಅನೇಕ ಸಚಿವರು ಭೇಟಿಯಾಗಿ ಮಾತುಕತೆ ಮಾಡಿರೋದು ಅದು ಬೇರೆ ವಿಚಾರ. ಆದರೆ ಈಗ ಮೇಲಿಂದ ಮೇಲೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಸ್ ಸಿ ಮಹದೇವಪ್ಪ ಇವರು ಮೇಲಿಂದ ಮೇಲೆ ಭೇಟಿಯಾಗಿ ಮಾತುಕತೆ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಒಮ್ಮೆ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ. ಅದಾದ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಖರ್ಗೆ ಅವ್ರನ್ನ ಭೇಟಿ ಮಾಡಿ ವಾಪಸ್ ಬಂದ ಬೆನ್ನಲ್ಲೇ ಇದೀಗ DCM ಡಿಕೆ ಶಿವಕುಮಾರ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ.